ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 18/3/2025 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಪರೀಕ್ಷೆ ನಡೀತಾ ಇದೆ. ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇರುವಂತಹ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಪರೀಕ್ಷೆಗೆ ತಪ್ಪದೇ ಬರುವಂಥ ಪ್ರಶ್ನೆಗಳು ವಿತ್ ಆನ್ಸರ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ, ನೆಗ್ಲೆಕ್ಟ್ ಮಾಡದೆ ವೆಬ್ಕಾಸ್ಟಿಂಗ್ ಇರೋದು. ನೀವು ಟಾಪರ್ ಆಗಬೇಕು ಅಂದರೆ ಈ ವಿಡಿಯೋ ನೋಡಿದರೆ ಪಕ್ಕ ಅಬೌವ್ 70 ಮಾರ್ಕ್ಸ್ ಬರುತ್ತೆ. ಓಕೆ, ಬನ್ನಿ ಶುರು ಮಾಡೋಣ. ಬನ್ನಿ, ಪ್ರತಿಯೊಂದು ಲೆಸನ್ನಲ್ಲಿರುವಂಥ 1 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಇಂಪಾರ್ಟೆಂಟ್ಗಳನ್ನು ಕೊಡ್ತಾ ಹೋಗ್ತೇನೆ. ಬನ್ನಿ, ನಿಮ್ಮ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ನೋಡಿ. ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯೆ ಶಾಸ್ತ್ರದಲ್ಲಿ ಇಂಪಾರ್ಟೆಂಟ್ 1 ಮಾರ್ಕ್ಸಿನ ಮೊಟ್ಟ ಮೊದಲು ಹೇಳ್ತೇನೆ. ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅನ್ನೋ ಪ್ರಶ್ನೆ ಇದೆ ಅಲ್ವಾ, ತುಂಬ ಇಂಪಾರ್ಟೆಂಟ್ ಇದು ಈ ಒಂದು ಲೆಸನಲ್ಲಿ. ಡೆಮೋಗ್ರಫಿ ಎಂಬ ಪದವು ಡೆಮೋಸ್ ಮತ್ತು ಗ್ರಾಪೆಸ್ ಎಂಬ 2 ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, 2011ರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ. 1000 ಪುರುಷರಿಗೆ 940 ಸ್ತ್ರೀಯರು. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದ್ರೂ ಒಂದನ್ನು 2 ಮಾರ್ಕ್ಸಿಗಿದ್ದರೆ 2ಅನ್ನು ಹೆಸರಿಸಿ ಅಂತ ಕೇಳ್ತಾರೆ. ನಿಗ್ರಿಟೋ ಮತ್ತು ಮಂಗೋಲಾಯ್ಡ್ 2 ಬರೆದ್ರೆ ಸಾಕು. ಓಕೆನಾ. ನೆಕ್ಸ್ಟ್, ಯಾವ ವರ್ಷವನ್ನು ಜನಸಂಖ್ಯೆ ಶಾಸ್ತ್ರೀಯ ವಿಭಜಕ ವರ್ಷ ಎಂದು ಕರೆಯುತ್ತೇವೆ? 1921. ಈ ಪ್ರಶ್ನೆ. ಓಕೆ, ಲಿಂಗಾನುಪಾತ ಎಂದರೇನು? ಇದು ಒಂದು ಕೂಡ ಬರ್ತದೆ. ಓಕೆ, ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಈ ಒಂದು ಲೆಸನ್ನಲ್ಲಿ. ಯಾವುದು ಅಂದರೆ ಡಿಮಾರು ಎಂಬುದು ಏನನ್ನು ಸೂಚಿಸುತ್ತದೆ? ಡಿಮಾರು ಎಂಬುದು ಏನನ್ನು ಸೂಚಿಸುತ್ತದೆ? ತುಂಬ ಇಂಪಾರ್ಟೆಂಟ್. ಆಂಗ್ಲ ಭಾಷೆಯ ಡಿ ಎಂಬ ಅಕ್ಷರವು ಮಗಳು ಎಂಬ ಅರ್ಥ, ಇ ಎಂಬ ಅಕ್ಷರವು ನಾಶ ಮಾಡು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಇಷ್ಟು ಬರೆದ್ಬಿಟ್ರೆ ನೀವು 2 ಮಾರ್ಕ್ಸ್ ತೊಗೊಳ್ತೀರಾ. ಇದರಲ್ಲಿ 1ನೇ ಲೆಸನಲ್ಲಿ 2 ಅಂಕದ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಯಾವುದು ಅಂದರೆ ಕೋಮುವಾದ ಎಂದರೇನು? ಕೋಮುವಾದ ಎಂದರೇನು? ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 5 ಅಂಕಗಳ ಪ್ರಶ್ನೆಗಳು ಇಲ್ಲಿದೆ. ಬನ್ನಿ, ತುಂಬ ಇಂಪಾರ್ಟೆಂಟ್. ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿರುವಂತಹ ಜನಾಂಗೀಯ ಸಮೂಹಗಳನ್ನು ವಿವರಿಸಿರಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. 5 ಅಂಕಗಳಿಗೆ ನೀವು 6 ಪಾಯಿಂಟ್ಸ್ಗಳಿದ್ದಾವೆ. ಸರಿಯಾದ ರೀತಿಯಲ್ಲಿ 6 ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕು? ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನಾವು ಪಾಯಿಂಟ್ಸ್ ರೀತಿಯಲ್ಲಿ ಮಾತ್ರ ನಿಮಗೆ ಆನ್ಸರ್ಸ್ ಕೊಡ್ತಾ ಇದ್ದೇನೆ, ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಮೊದಲನೇ ಲೆಸನಲ್ಲಿ ಲಾಂಗ್ ಆನ್ಸರ್ಸಿಗೆ. ಓಕೆನಾ. ನೆಕ್ಸ್ಟ್, ಇದು ಒಂದು ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡ್ರಿ. ನಾ ಹೇಳಿದಂಥ ಪ್ರಶ್ನೆಗಳೇ ನಿಮಗೆ ಬೋರ್ಡ್ ಪರೀಕ್ಷೆಗೆ ಬರೋದು. ಯಾವುದೇ ರೀತಿ ನೀವು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ನಾನು 3 ಇಯರ್ಸಿಂದಲೂ ಕೂಡ ನಾನು ಇಂಪಾರ್ಟೆಂಟ್ ಕೊಡ್ತಾ ಇದ್ದೇನೆ. ಅವು ಬಿಟ್ಟು ಬೇರೆ ಬೋರ್ಡ್ ಎಕ್ಸಾಮಿಗೆ ಬಂದಿಲ್ಲ. ಓಕೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯು ನೀಡಿದ ಸಲಹೆಗಳನ್ನು ತಿಳಿಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು ಕೂಡ 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ 10 ಅಂಕಗಳ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಯಾವುದಪ್ಪ ಅಂದರೆ ಇದು ಒಂದು ಬರ್ತದೆ. ಜನಸಂಖ್ಯಾ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಇಷ್ಟು 6 ಪಾಯಿಂಟ್ಸ್ಗಳು ಇದ್ದಾವೆ. ಕರೆಕ್ಟಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅಧ್ಯಾಯ 2 ಸಾಮಾಜಿಕ ಸಮಾನತೆ ಮತ್ತು ಹೊರಗುಳುವಿಕೆ. ಈ ಒಂದು 2ನೇ ಅಧ್ಯಾಯದಲ್ಲಿ 1 ಮಾರ್ಕ್ಸಿಂದು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಜಾತಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ? ಸ್ಪಾನಿಷ್ ಮತ್ತು ಪೋರ್ಚುಗೀಸ್ ಪದವಾದಂತಹ ಕಾಸ್ಟ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಬ್ರಿಟಿಷರ್ 1928 ಸೈಮನ್ ಆಯೋಗದಲ್ಲಿ ಪರಿಚಯ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಯಾವುದು ಅಂದರೆ ಭಾರತ ಸರ್ಕಾರ ನೇಮಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಒಂದನ್ನು ತಿಳಿಸಿ ಅಂತ ಹೇಳ್ತಾರೆ. ಕಾಕಾ ಸಾಹೇಬ್ ಕಾಲ್ಕಿಲ್ಕರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು. ಓಕೆನಾ. ನೆಕ್ಸ್ಟ್
ಇದು ಒಂದು ಕರ್ನಾಟಕದ ಮೊದಲ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ನಾಗನಗೌಡ ಆಯೋಗ. ಕರ್ನಾಟಕದ ಮೊದಲ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರು? ನಾಗನಗೌಡ ಆಯೋಗ. ಇದು 1 ಮಾರ್ಕ್ಸಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಇಷ್ಟು ಓದಿದರೆ ಸಾಕು ನೀವು. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಜಾತಿಯ ಒಂದು ವ್ಯಾಖ್ಯಾನವನ್ನು ತಿಳಿಸಿ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ರಿ, ವ್ಯಾಖ್ಯಾನ ಅಂತ ತಿಳಿಸಿ ಅಂತ ಕೇಳಿದಾಗ ನೀವು ಕಂಪಲ್ಸರಿಯಾಗಿ ಯಾರಾದರೂ ಒಬ್ಬರದು ಸಮಾಜಶಾಸ್ತ್ರಜ್ಞರ ಬಗ್ಗೆ ನೀವು ಅವರ ಬಗ್ಗೆ ಹೇಳಿದಂತಹ ಒಂದು ವ್ಯಾಖ್ಯಾನವನ್ನು ಬರೀಬೇಕಾಗುತ್ತೆ. ನೋಡಿ, ಇಲ್ಲಿ ಬರೆದಿದ್ದಾರೆ. ಹರ್ಬರ್ಟ್ ರಿಸ್ಲೆ ಅವರ ಪ್ರಕಾರ ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವನ್ನು ವಂಶಾವಳಿಯ ಆಧಾರ ಒಂದೇ ವೃತ್ತಿಯನ್ನು ಕೈಗೊಳ್ಳುವಂತಹ ಏಕರೂಪಿ ಸಮುದಾಯವನ್ನು ಜಾತಿ ಎಂದು ನಾವು ಕರಿತೇವೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, 2 ಅಂಕದ ಪ್ರಶ್ನೆ ಯಾವುದು ಬರ್ತದೆ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿಯ 2 ಸಮಸ್ಯೆಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಪರಿಶಿಷ್ಟ ಜಾತಿಯವರು 2 ಸಮಸ್ಯೆಗಳನ್ನು ತಿಳಿಸಿ: ಸಾಮಾಜಿಕ ದುರ್ಬಲತೆ, ಧಾರ್ಮಿಕ ನಿರ್ಬಂಧನೆಗಳು. ನೆಕ್ಸ್ಟ್ ಇಷ್ಟು 2 ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬರ್ತದೆ ಯಾವುದು ಅಂದರೆ ಕರ್ನಾಟಕದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಯನ್ನು ಹೆಸರಿಸಿ. ಒಂದು ಲಂಬಾಣಿ, ಇನ್ನೊಂದು ಬೋವಿ. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಕರ್ನಾಟಕದ ಯಾವುದಾದ್ರೂ 2 ಹಿಂದುಳಿದ ವರ್ಗಗಳ ಆಯೋಗ: ನಾಗನಗೌಡ ಆಯೋಗ, ವೆಂಕಟಸ್ವಾಮಿ ಆಯೋಗ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಜಾತಿ ವ್ಯವಸ್ಥೆ ಬದಲಾವಣೆಗೆ ಕಾರಣವಾದ ಯಾವುದಾದ್ರೂ 2 ಶಾಸನಗಳನ್ನು ತಿಳಿಸಿ ಅಂದರೆ ವಿಧವಾ ಪುನರ್ವಿವಾಹ ಕಾಯ್ದೆ 1856, ವಿಶೇಷ ವಿವಾಹ ಕಾಯ್ದೆ 1872. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದರಲ್ಲಿ ಯಾವುದು ಅಂದರೆ ಇವು ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. 5 ಪಂಚಶೀಲ ತತ್ವಗಳು ಇದ್ದಾವೆ. ಇಷ್ಟು ಬರೆದ್ಬಿಟ್ರೆ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟಪ್ಪ ಅಂದರೆ ಸ್ವತಂತ್ರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಪಾತ್ರದಲ್ಲಿನ ಅಥವಾ ರಚನಾತ್ಮಕ ಬದಲಾವಣೆಗಳನ್ನು ತಿಳಿಸಿ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್. 5 ಪಾಯಿಂಟ್ಸ್ಗಳಿದ್ದಾವೆ. ನೀವು ಸರಿಯಾದ ರೀತಿಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ 5 ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ಯಾವುದು ಅಂದರೆ ಅದರಲ್ಲಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿರಿ ಅಂತ ಈ ಪ್ರಶ್ನೆ ಕೇಳ್ತಾರೆ. ಓಕೆ, ಇದರಲ್ಲಿ 7 ಪಾಯಿಂಟ್ಸ್ಗಳಿದ್ದಾವೆ. 7 ಪಾಯಿಂಟ್ಸ್ಗಳನ್ನು ನೀವು ವಿವರಿಸಿಬಿಟ್ರೆ ಆರಾಮಾಗಿ ನಿಮಗೆ 5 ಪಾಯಿಂಟ್ಸ್ಗಳು 5 ಮಾರ್ಕ್ಸ್ ಸಿಗ್ತದೆ. ಓಕೆನಾ? ನೆಕ್ಸ್ಟ್ 10 ಅಂಕದಕ್ಕೆ ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಇದರಲ್ಲಿ GS ಗುರೆ ಅವರು ಕಾಸ್ಟ್ ಆ್ಯಂಡ್ ರೇಸ್ ಅಂದರೆ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯಲ್ಲಿನ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಇಲ್ಲಾದರೆ ಒಂದು ವೇಳೆ ಏನಾದರೂ ಕೇಳಿದರೆ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಇಷ್ಟು. ಓಕೆ, ನೆಕ್ಸ್ಟ್ ಇಷ್ಟು ಕೇಳ್ತಾರೆ. ಇಲ್ಲಾಂದರೆ ಅವು 2 ಇಂಪಾರ್ಟೆಂಟು. ನೆಕ್ಸ್ಟ್ ಅಧ್ಯಾಯ 3ರಲ್ಲಿ ಒಳಗೊಳ್ಳುವಿಕೆಯ ತಂತ್ರಗಳಲ್ಲಿ ಇಂಪಾರ್ಟೆಂಟ್ ಇರುವಂಥ 1 ಮಾರ್ಕ್ಸ್ ಕ್ವಶನ್ಸ್ಗೆ ನೋಡೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ಲಿಜತ್ ಕೇಂದ್ರ ಕಚೇರಿಯ ಎಲ್ಲಿದೆ, ಮುಂಬೈ ಎಲ್ಲಿದೆ, ಇದು ಒಂದು ಕೇಳ್ತಾರೆ. ನೆಕ್ಸ್ಟು ಅಸ್ಪೃಶ್ಯತೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಅಥವಾ ಕಲಮು ಯಾವುದು ಅಂದರೆ ಕಲಮು 17ರ ಅನ್ವಯ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಮೂಕನಾಯಕ ಪತ್ರಿಕೆಯನ್ನು ಯಾರು ಪ್ರಾರಂಭಿಸಿದವರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಭಿನವ ಮುನಿ ಎಂದು ಯಾರನ್ನು ಅಂಬೇಡ್ಕರ್ ಅವರನ್ನೇ ಕರಿತೇವೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಘೋಷಿಸಲಾಗಿದೆ ಅಂದರೆ 1975ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ನಾವು ಘೋಷಣೆ ಮಾಡಿದ್ದೇವೆ. ಸೇವಾವನ್ನು ವಿಸ್ತರಿಸಿ ಮಹಿಳೆಯರ ಸ್ವ ಉದ್ಯೋಗ ಸಂಘ. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಲ್ಯಾಬ್ಸ್ ಅನ್ನು ವಿಸ್ತರಿಸಿದ್ದು ಕೇಳ್ತಾರೆ. ನೆಕ್ಸ್ಟು ನಬಾರ್ಡ್ ಅನ್ನೋದು ಕೇಳ್ತಾರೆ. ಇವು 2 ತುಂಬ ಇಂಪಾರ್ಟೆಂಟ್ 1 ಮಾರ್ಕ್ಸಿಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇವು ಇಷ್ಟು ಕೇಳ್ತಾರೆ. ಇದರಲ್ಲಿ ಸ್ತ್ರೀ ಶಕ್ತಿ ಎಂದರೇನು ಇದೊಂದು ಕೇಳ್ತಾರೆ. ಸ್ತ್ರೀ ಶಕ್ತಿ ಇದೊಂದು ಓದ್ಕೊಳ್ರಿ. ಓಕೆನಾ? ನೆಕ್ಸ್ಟ್ ಸ್ತ್ರೀ ಶಕ್ತಿ 2 ಉದ್ದೇಶಗಳು. ಓಕೆ, ಇವು 2 ಇಂಪಾರ್ಟೆಂಟ್. ಇವು ಇಷ್ಟು ಇದರಲ್ಲಿ. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಇದು ಒಂದು ಕೇಳ್ತಾರೆ ನಿಮಗೆ. ಯಾವುದು ಅಂದರೆ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸ್ರಿ. ಒಂದು ಕಾನೂನಾತ್ಮಕ ತಂತ್ರಗಳು, ಸಾಮಾಜಿಕ ತಂತ್ರಗಳು ಆ್ಯಂಡ್ ಆರ್ಥಿಕ ತಂತ್ರಗಳು. ಇಷ್ಟು 3ಅನ್ನು ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಆರಾಮಾಗಿ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಸೂಕ್ಷ್ಮ ಹಣಕಾಸಿನ ಲಕ್ಷಣಗಳನ್ನು
ವಿವರಿಸ್ರಿ ಅನ್ನೋದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೊಟ್ಟಿದ್ದೇನೆ. ವಿವರಿಸಲೇಬೇಕು ನೀವು ಕಂಪಲ್ಸರಿ. ನಾನು ನಿಮಗೆ ಒಳ್ಳೆಯದಾಗಲಿ, ಬೇಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಪಾಯಿಂಟ್ಸ್ಗಳನ್ನು ಕೊಡ್ತಾ ಇದ್ದೀನಿ. ನೀವು ಅಲ್ಲಿ ಎಕ್ಸಾಮಲ್ಲಿ ಮಾತ್ರ ನೀವು ಕ್ಲಿಯರಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟು 10 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಈ ಒಂದು ಪಾಠದಲ್ಲಿ ಪರಿಶಿಷ್ಟ ಉನ್ನತಿಗಾಗಿ, ಇದು ತುಂಬ ಅಂದರೆ ತುಂಬ 10 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಪರಿಶಿಷ್ಟರ ಉನ್ನತಿಗಾಗಿ ರಚಿಸಲಾದ ಸಂವಿಧಾನಾತ್ಮಕ ಕ್ರಮಗಳನ್ನು ವಿವರಿಸಿರಿ. ಈ ಪಾಠದಲ್ಲಿ ಇದು ಫಿಕ್ಸ್ ಬರುತ್ತೆ ನಿಮಗೆ. ಮಿನಿಮಮ್ 11ರಿಂದ 12 ಪಾಯಿಂಟ್ಸ್ಗಳಿದ್ದಾವೆ. ಈ 11 ಪಾಯಿಂಟ್ಸ್ಗಳನ್ನು ಬರೆದ್ರೆ ಆರಾಮಾಗಿ ನಿಮಗೆ 10 ಅಂಕಗಳು ಸಿಗ್ತದೆ. ಇದು ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಅಧ್ಯಾಯ 4 ಭಾರತ ಕುಟುಂಬ ವ್ಯವಸ್ಥೆ, 1 ಅಂಕದ ಪ್ರಶ್ನೆಗಳು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಈಸಿ. ಭಾರತದ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಯಾರು ಅಂದರೆ ಹೆನ್ರಿ ಮೆನ್. ಇದು ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ. ಅವಿಭಕ್ತ ಕುಟುಂಬದ ಯಜಮಾನ ಯಾರು ಅಂದರೆ ಕರ್ಣ್ವನ್. ಇದು ಯಾರಪ್ಪ ಅಂದರೆ ಕರ್ತ ಯಾರು ಅಂದರೆ ಅವಿಭಕ್ತ ಕುಟುಂಬದ ಯಜಮಾನ ಅಂತ ಕರಿತೀವಿ ನಾವು. ಇದು 2. ನೆಕ್ಸ್ಟ್ ಇನ್ನೊಂದು ತರವಾಡು ಎಂದರೇನು ಅಂತ ಕೇಳ್ತಾರೆ ನಿಮಗೆ. ಕೇರಳದ ನಾಯರ್ ಜಾತಿಯ ಮಾತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ತರವಾಡು ಎಂದು ನಾವು ಕರಿತೇವೆ, ನೆನಪಿಟ್ಕೊಳ್ಬೇಕು. ಓಕೆನಾ. ಇಲ್ಲಂ ಎಂದರೆ ಕೇರಳದ ನಂಬೂದರಿ ವಿಭಕ್ತ ಕುಟುಂಬವನ್ನು ಇಲ್ಲಂ ಎಂದು ನಾವು ಕರಿತೇವೆ. ಓಕೆನಾ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. 2 ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್. ಅವಿಭಕ್ತ ಕುಟುಂಬವನ್ನು ವ್ಯಾಖ್ಯಾನಿಸಿ ಅಂತ ನಿಮಗೆ ಕೇಳ್ತಾರೆ. ಯಾರ್ದಾದ್ರ ಬಗ್ಗೆ ಬರೀಬೋದು. ಯಾರ್ದು ಈಸಿ ಅಂದರೆ ಐರಾವತಿ ಕರ್ವೆ ಅವರದ್ದು ಬರೀರಿ. ಯಾಕಂದರೆ ರಕ್ತ ಸಂಬಂಧಿಗಳ ಸಮೂಹವೊಂದು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ಅಡುಗೆ ಮನೆಯಲ್ಲಿ ತಯಾರಾದಂತಹ ಆಹಾರ ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನ ಬಡತನ ಮತ್ತು ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುವಂಥ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎಂದು ನಾವು ಕರಿತೇವೆ. ಓಕೆನಾ. ಇದೊಂದು ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದರೆ ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರಿದ 2 ಸಾಮಾಜಿಕ ಶಾಸನಗಳನ್ನು ತಿಳಿಸಿ. ಒಂದು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956, ಹಿಂದೂ ವಿವಾಹ ಕಾಯ್ದೆ 1955. 5 ಅಂಕದ ಪ್ರಶ್ನೆಗಳು ಇವು. ಅವಿಭಕ್ತ ಕುಟುಂಬದ ಲಕ್ಷಣಗಳು ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ. ಇದನ್ನು ಓದ್ಕೊಳ್ರಿ. ಓಕೆನಾ. ನೆಕ್ಸ್ಟು ಅವಿಭಕ್ತ ಕುಟುಂಬದ ಅನುಕೂಲಗಳು ಅನಾನುಕೂಲಗಳು ಕೂಡ ನಿಮಗೆ 10 ಮಾರ್ಕ್ಸಿಗೆ ಕೇಳುವಂಥ ಸಂಭವ ಇರುತ್ತೆ, ಇಲ್ಲಾದರೆ 5 ಮಾರ್ಕ್ಸಿಗೂ ಕೇಳ್ಬೋದು. ಓಕೆನಾ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ತರವಾಡು ಮತ್ತು ಇಲ್ಲಂ, ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನು ಓದ್ಕೊಳ್ರಿ. ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳಿಗೆ ಅದೇ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಕೇಳ್ತಾನೆ. ಓಕೆನಾ. ನೆಕ್ಸ್ಟು ಅಧ್ಯಾಯ 5 ಭಾರತೀಯ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ, ನಗರೀಕರಣ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ 1 ಮಾರ್ಕ್ಸಿಗೆ ಯಾವುದಪ್ಪ ಅಂದರೆ ಕೇಳಿದರೆ ಇದನ್ನು ಕೇಳ್ತಾನೆ. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಸಂಪಾದಕರು ಯಾರು? AR ದೇಸಾಯಿ. ಇದೊಂದು ಕೇಳ್ತಾನೆ. ನೆಕ್ಸ್ಟ್ ಕೇಳಿದರೆ ಇನ್ನೊಂದು ಭಾರತದ ಹಸಿರು ಕ್ರಾಂತಿ ಪಿತಾಮಹ MS ಸ್ವಾಮಿನಂದ ಅಥವಾ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳೆಂದು ಕರೆದವರು ಯಾರಂದರೆ ಚಾರ್ಲ್ಸ್ ಮೆಟಕಾಪ್. ಇವು 3 ತುಂಬ ಇಂಪಾರ್ಟೆಂಟ್ ಈ ಒಂದು ಇದರಲ್ಲಿ. ಪುಟ್ಟ ಗ್ರಾಮ ಯಾರಪ್ಪ? ಚಾರ್ಲ್ಸ್ ಮೆಟಕಾಪ್. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಸಂಪಾದಕರು AR ದೇಸಾಯಿ. ಓಕೆನಾ. ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ CDPಯನ್ನು ವಿಸ್ತರಿಸಿ ಸಾಮುದಾಯಿಕ ಅಭಿವೃದ್ಧಿ ಕಾರ್ಯಕ್ರಮ. ಇದೊಂದು ಕೇಳ್ತಾರೆ. IRDPಯನ್ನು ವಿಸ್ತರಿಸಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ಓಕೆನಾ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಗ್ರಾಮೀಣ ಸಮುದಾಯ ಎಂದರೇನು ಅಂತ ಕೇಳ್ತಾರೆ. ಸುಮಾರು 5,000 ಅಥವಾ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದು ಕೃಷಿ ಸಂಬಂಧಿ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವಂತಹ ಶಾಶ್ವತವಾಗಿ ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಾಸವಾಗಿದ್ದು ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ನಿರತವಾಗಿರುವಂಥ ಸಮೂಹವನ್ನೇ ನಾವು ಗ್ರಾಮ ಎಂದು ಕರಿತೇವೆ. ಓಕೆನಾ. ಇದರಲ್ಲಿ ಅದು ಒಂದು ಇಂಪಾರ್ಟೆಂಟ್ ಬರುತ್ತೆ. ಇದೊಂದು ಕೇಳ್ತಾರೆ. ರೈತರ ಆತ್ಮಹತ್ಯೆ ತಡೆಗೆ ಸರ್ಕಾರ ಕೈಗೊಂಡಂಥ ಕ್ರಮಗಳನ್ನು ತಿಳಿಸಿ ಅಂತ 2 ಮಾರ್ಕ್ಸಿಗೆ ಕೇಳ್ತಾರೆ. ಸಾಲ ಮನ್ನಾ ಮತ್ತು ವಿನಾಯಿತಿ, ಅತ್ಯಧಿಕ ಬಡ್ಡಿ ದರ ಕಾಯ್ದೆ, ಇವು 2 ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಹಸಿರು ಕ್ರಾಂತಿ 2 ಉಪಯೋಗಗಳನ್ನು ತಿಳಿಸಿ ಅಂದರೆ ಅತ್ಯಧಿಕ ಉತ್ಪಾದನೆ ಸ್ವಾವಲಂಬನೆಗೆ ಸಹಾಯಕ. ಇದು ಇಂಪಾರ್ಟೆಂಟ್. 5 ಅಂಕದ ಪ್ರಶ್ನೆಗಳು. ಒಂದು ಗ್ರಾಮದ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಗ್ರಾಮದ ಅಧ್ಯಯನದ ಮಹತ್ವಗಳನ್ನು ವಿವರಿಸಿರಿ. 2 ಬರೋದು ಇದರಲ್ಲಿ, ಮತ್ತು ಯಾವುದು ಕೂಡ ಬರೋದಿಲ್ಲ. ಓಕೆನಾ. ನೆಕ್ಸ್ಟ್ ಕೇಳಿದರೆ ಇದೊಂದು ಕೇಳ್ಬೋದು. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿರಿ ಅಂತ 10 ಮಾರ್ಕ್ಸಿಗೆ ಕೇಳುವಂಥ ಸಂಭವ ಇರುತ್ತೆ. ಯಾಕಂದರೆ 10 ಪಾಯಿಂಟ್ಸ್ಗಳು ಇರೋದರಿಂದ ಇದು ಫಿಕ್ಸ್ ಆಗಿ 5 ಅಥವಾ 10 ಮಾರ್ಕ್ಸಿಗೆ ಫಿಕ್ಸ್ ಬರುತ್ತೆ. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳು. ಓಕೆನಾ. ನೆಕ್ಸ್ಟು 10 ಅಂಕದ ಅದೇ ಗ್ರಾಮದ ಸಮಸ್ಯೆಗಳು ಅಂತ ಹೇಳಿದ್ನಲ್ಲ, ಇದು ಫಿಕ್ಸ್ ಕೇಳ್ತಾರೆ. ಇದು ಒಂದು ನೀವು ಚೆನ್ನಾಗಿ
ಓದ್ಕೊಳ್ಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಕೇಳ್ತಾರೆ, ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಂಥ ಕ್ರಮಗಳನ್ನು ನೀವು ವಿವರಿಸ್ರಿ ಅಂತ ಕೇಳ್ತಾರೆ. ಇದು 10 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕೇಳ್ತಾರೆ, ಯಾಕಂದರೆ 10 ಪಾಯಿಂಟ್ಸ್ಗಳಿದ್ದಾವೆ. ಸರಿಯಾದ ರೀತಿಯಲ್ಲಿ ನೀವು ವಿವರಣೆ ಕೊಡಬೇಕಾಗತ್ತೆ. ನೆಕ್ಸ್ಟು ಅಧ್ಯಾಯ 7 ಸಾಮಾಜಿಕ ಚಳುವಳಿ. ಇದು 1 ಅಂಕದ ಪ್ರಶ್ನೆಗಳು. ಇದರಲ್ಲಿ 1873 ಸ್ಥಾಪನೆಯಾದಂತಹ ಸಾಮಾಜಿಕ ಸಂಘಟನೆ ಯಾವುದು ಅಂದರೆ ಸತ್ಯಶೋಧಕ ಸಮಾಜ. ಭೀಮಸೇನೆಯನ್ನು ಆರಂಭಿಸಿದವರು ಯಾರಂದರೆ ಶ್ಯಾಮ್ ಸುಂದರ್. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಜ್ಯೋತಿರಾವ್ ಫುಲೆ. ಇದೊಂದು. ನೆಕ್ಸ್ಟ್ ಇದೊಂದು. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು 1 ಮಾರ್ಕ್ಸಿಂದ. ಇದರಲ್ಲಿ DSS ಅನ್ನು ವಿಸ್ತರಿಸಿ ದಲಿತ ಸಂಘರ್ಷ ಸಮಿತಿ, ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಕಾಗೋಡು ಸತ್ಯಾಗ್ರಹದ ಘೋಷಣೆ, ಉಳುವನೆ ಭೂಮಿ ಒಡೆಯ, ಇದೊಂದು ಕೇಳ್ತಾರೆ, ನೆನಪಿಟ್ಕೊಳ್ಬೇಕು. ಸ್ವಗೌರವ ಚಳುವಳಿಯನ್ನು ಆರಂಭಿಸಿದವರು EV ರಾಮಸ್ವಾಮಿ ನಾಯರ್ ಅವರು. ಓಕೆನಾ. ನೆಕ್ಸ್ಟು ಬಸವೇಶ್ವರ ಸ್ಥಾಪಿಸಿದ ಸಂಘಟನೆ ಯಾವುದು? ಅನುಭವ ಮಂಟಪ. 2 ಅಂಕದ ಪ್ರಶ್ನೆಗಳು ಯಾವುದಪ್ಪ ಅಂದರೆ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಮಲಪ್ರಭಾ ರೈತ ಹೋರಾಟಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂತಾರೆ. ಸ್ಥಿರ ಬೆಲೆಯ ಪ್ರಶ್ನೆ, ಹೆಚ್ಚಿನ ತೆರಿಗೆ, ಇವು 2 ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಇಂಪಾರ್ಟೆಂಟ್ ಇದರಲ್ಲಿ ಕರ್ನಾಟಕದಲ್ಲಿ ನಡೆದ 2 ರೈತ ಚಳುವಳಿಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಕಾಗೋಡು ಸತ್ಯಾಗ್ರಹ, ಮಲಪ್ರಭಾ ಹೋರಾಟ, ನೆನಪಿಟ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಯಾವುದಾದ್ರೂ 2 ವಿಷಯಗಳನ್ನು ತಿಳಿಸಿ ಅಂದರೆ ಗಣಿಗಾರಿಕೆ ವಿಷಯ, ಪರಿಸರ ವಿಷಯ, ಸಾಲ ವಸೂಲಿ ವಿಷಯ. ಓಕೆನಾ. 5 ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಇರುವುದು ಯಾವುದಪ್ಪ ಅಂದರೆ ಕ್ಯಾಥಲಿನ್ ಗೌರವರ ಪ್ರಕಾರ ರೈತ ಹೋರಾಟಕ್ಕೆ ಕಾರಣವಾದಂಥ ಅಂಶಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಇಲ್ಲಿ 5 ಪಾಯಿಂಟ್ಸ್ಗಳಿದ್ದಾವೆ. ಈ 5 ಪಾಯಿಂಟ್ಸ್ಗಳನ್ನು ನೀವು ವಿವರಿಸಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಈ ಲೆಸನ್ನಲ್ಲಿ ಈ ಒಂದು 5 ಅಂಕಕ್ಕೆ ಪ್ರಶ್ನೆ. ಓಕೆನಾ. ಇನ್ನೊಂದು ಇದರಲ್ಲಿ ಕೇಳ್ತಾರೆ, ಕ್ಯಾಥಲಿನ್ ಗೌರವರ ಪ್ರಕಾರ ರೈತ ಚಳುವಳಿ ಪ್ರಕಾರಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಇದನ್ನಾದರೂ ಅಥವಾ ಅದನ್ನಾದರೂ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಕೇಳುವಂಥದ್ದು ಯಾವುದು ಅಂದರೆ ಇಲ್ಲಿ ಭಾರತದ ಮಹಿಳಾ ಚಳುವಳಿಯ ಬಗ್ಗೆ ವಿವರಿಸ್ರಿ ಅಂತ ಕೇಳ್ತಾರೆ. ಅದರಲ್ಲಿ ನೀವು ಇಷ್ಟು ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ. ಇವೆಲ್ಲ ಪಾಯಿಂಟ್ಸ್ ಬರೆದ್ರೆ ಆರಾಮಾಗಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇಷ್ಟು ಇಂಪಾರ್ಟೆಂಟ್ ಇರುವಂಥ ಮೇನ್ ಇಂಪಾರ್ಟೆಂಟ್ ನೀವು ಇಷ್ಟು ಪರ್ಫೆಕ್ಟಾಗಿ ಮಾಡ್ಕೊಂಬಿಟ್ರೆ ನೀವು ಹೇರ್ಫೋನ್ ಹಾಕ್ಕೊಂಡು ಕೂಡ ಇದನ್ನು ಕೇಳ್ಕೊಳ್ಬೋದು, ನೋ ಪ್ರಾಬ್ಲಮ್. ಇಷ್ಟು ಓದ್ಕೊಂಬಿಟ್ರೆ ಅಬೌವ್ 60 ಮಾರ್ಕ್ಸ್ ಈಸಿಯಾಗಿ ತೊಗೊಳ್ತೀರಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಅವತ್ತೇ ನಿಮಗೆ ಕೀ ಆನ್ಸರ್ಸ್ಗಳು ಕೂಡ ನಾನು ಕೊಡ್ತೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡೋಕ್ಕೆ ಥ್ಯಾಂಕ್ ಯು.